ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತು ಅಮೃತ ಲಕ್ಷ್ಮಿ ಪೂಜೆ ವ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಎಷ್ಟು ಜನ ಈ ಒಂದು ವ್ರತನ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇವತ್ತು ಈ ಒಂದು ಪೂಜೆನ ನಾನು ಕೂಡ ಮಾಡಿದ್ದೀನಿ. ಇನ್ನು ನಾಳೆಯಿಂದ ಆಷಾಢ ಶುಕ್ರವಾರ ಶುರುವಾಗ್ತಿದೆ. ಅಂದರೆ ನಾಳೆ ಮೊದಲ ಆಷಾಢ ಶುಕ್ರವಾರದ ಪೂಜೆ ಇದೆ. ಸೊ ಈ ಒಂದು ಮೊದಲ ಆಷಾಢ ಶುಕ್ರವಾರದ ಪೂಜೆ ಯಾವ ರೀತಿ ಇರಬೇಕು, ಯಾವ ಒಂದು ಕೆಲಸವನ್ನು ನಾವು ತಪ್ಪದೆ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಷಾಢ ಶುಕ್ರವಾರ, ಅದರಲ್ಲೂ ಮೊದಲ ಆಷಾಢ ಶುಕ್ರವಾರ ಅಂದರೆ ಒಂದು ರೀತಿ ತುಂಬ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಮೊದಲ ಆಷಾಢ ಶುಕ್ರವಾರದ ಪೂಜೆಯ ವಿಧಾನಗಳು ಯಾವ ರೀತಿ ಇರಬೇಕು ಅನ್ನೋದಾದರೆ, ಇಂದು ಅಂದರೆ ಗುರುವಾರ ಯಾರೆಲ್ಲ ಅಮೃತ ಲಕ್ಷ್ಮಿ ವ್ರತವನ್ನು ಮಾಡಿದ್ದೀರಾ ಅವರು ಆಲ್ಮೋಸ್ಟು ಈ ಒಂದು ಪೂಜಾ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀರಾ ಅಲ್ವಾ. ಅಂದರೆ ಈಗ ನಾನು ಕೂಡ ನೆನ್ನೆನೇ ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿ ದೇವರ ವಸ್ತುಗಳನ್ನೆಲ್ಲ ಸ್ವಚ್ಛ ಮಾಡಿ ಇವತ್ತು ಹೊಸದಾಗಿ ನಾನು ಕಳಸವನ್ನು ಇಟ್ಟು ಪೂಜೆನ ಮಾಡಿದ್ದೀನಿ. ಸೊ ನನಗೆ ನಾಳೆ ಏನು ಅಷ್ಟು ಕೆಲಸ ಬರೋದಿಲ್ಲ. ಬಟ್ ಆದರೆ ಆಷಾಢ ಶುಕ್ರವಾರದ ವಿಶೇಷತೆ ಇದ್ದೇ ಇರುತ್ತೆ ಅಲ್ವಾ. ಆ ವಿಶೇಷತೆ ಏನೆಲ್ಲ ಅನ್ನೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ತಕ್ಕ ಮಟ್ಟಿಗೆ ತಿಳಿಸ್ಕೊಟ್ಟಿದ್ದೀನಿ, ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ಬಹುಮುಖ್ಯವಾದದ್ದು ನಾವು ಲಕ್ಷ್ಮೀ ಪೂಜೆ ಮಾಡೋದು, ಜೊತೆಗೆ ಲಕ್ಷ್ಮೀ ಪೂಜೆಯಲ್ಲಿ ಒಂದು ಉಪ್ಪು ದೀಪವನ್ನು ಹಚ್ಚೋದು, ಜೊತೆಗೆ ಶಕ್ತಿ ದೇವರುಗಳ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪವನ್ನು ಹಚ್ಚೋದು, ಮತ್ತು ಈಶ್ವರನ ದೇವಸ್ಥಾನದಲ್ಲಿ ಹೋಗಿ ಬೆಲ್ಲದ ದೀಪವನ್ನು ಹಚ್ಚೋದು. ಇದಿಷ್ಟು 3 ಇಂಪಾರ್ಟೆಂಟ್ ದೀಪಗಳ ಬಗ್ಗೆ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದೇ ಪ್ರಕಾರ ನಿಮಗೆ ಯಾವ ಒಂದು ದೀಪವನ್ನು ಹಚ್ಚಬೇಕು ಅನಿಸುತ್ತೆ ಆ ಒಂದು ದೀಪವನ್ನು ನಾಳೆಯಿಂದ ನೀವು ಶುರು ಮಾಡ್ಬೋದು. ಉಪ್ಪು ದೀಪ ಹಚ್ಚೋರಿಗೆ ಆಲ್ರೆಡಿ ಎಷ್ಟೋ ದಿನ ಹಚ್ಚಿ ಅಭ್ಯಾಸ ಇರುತ್ತೆ. ಸೊ ಅದೇ ಪ್ರೊಸೀಜರ್ನ ನೀವು ಫಾಲೋ ಮಾಡ್ಕೊಂಡು ಹೋಗಿ. ಇವತ್ತು ಯಾವುದೇ ರೀತಿಯಾದ ತಯಾರಿನ ಮಾಡ್ಕೊಂಡಿಲ್ಲ, ಅಥವಾ ಇವತ್ತು ಅಮೃತಲಕ್ಷ್ಮಿ ವ್ರತವನ್ನು ನಾನೇನು ಮಾಡಿಲ್ಲ, ನಾನು ನಾಳೆನೇ ಪೂಜೆ ಮಾಡ್ತೀನಿ ಅನ್ನೋರು ಯಾವ ರೀತಿಯಾಗಿ ನಾವು ಒಂದು ಕ್ರಮವನ್ನು ಅನುಸರಿಸ್ಬೇಕು ಅಂದರೆ, ಯಥಾ ಪ್ರಕಾರ ಈಗ ಇವತ್ತು ಪೂಜೆ ಇದ್ದರೆ ನೆನ್ನೆ ನಾವೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ. ಯಾಕಂದರೆ ನಮಗೆ ಪೂಜೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ. ಸೊ ಆ ಪ್ರಕಾರ ನೋಡೋದಾದ್ರೆ ಇವತ್ತು ನೀವು ಎಲ್ಲವನ್ನು ಒಂದು ಪೂಜಾ ರೂಮೆಲ್ಲ ಸ್ವಚ್ಛ ಮಾಡಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಅದು ಎಷ್ಟೊತ್ತಾದರೂ ಪರವಾಗಿಲ್ಲ ಇವತ್ತು ಸಂಜೆ. ಯಾಕಂದರೆ ಕೆಲಸಕ್ಕೆ ಹೋಗೋ ಮಹಿಳೆಯರಾದರೆ ಅವ್ರ ಮನೆಗೆ ಬರೋದೇ 6:30, 7 ಆಗುತ್ತೆ. 7 ಆ ರೀತಿ ಲೇಟಾಗಿ ಬರೋರು ಕೂಡ ಒಂದು ನೈಟೇ ನೀವು ದೇವ್ರ ಮನೆಯಲ್ಲಿರುವಂಥ ಪೂಜಾ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿ, ದೇವ್ರ ಫೋಟೋಗಳನ್ನ ಒರೆಸಿ, ದೇವ್ರ ಮನೆ ಫುಲ್ಲು ಕ್ಲೀನಾಗಿ ಒರೆಸಿ ಎಲ್ಲ ಸ್ವಚ್ಛ ಮಾಡಿ ಪೂಜೆಗೆ ಬೇಕಾಗಿರೋ ಸಾಮಾನುಗಳನ್ನ ಕೂಡ ಮನೆಗೆ ತೊಗೊಂಬಂದು ನೀವು ಇಟ್ಕೊಳ್ಬೋದು. ಯಥಾ ಪ್ರಕಾರ ನೀವು ನಾಳೆ ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು, ಅಂದರೆ ಒಂದು 4:15 ಈ ಒಂದು ಬ್ರಾಹ್ಮಿ ಮುಹೂರ್ತ ಶುರುವಾಗುತ್ತೆ. ಸೊ ನೀವು 4 ಗಂಟೆಗೆ ಎದ್ದು ತಲೆ ಸ್ನಾನವನ್ನು ಮಾಡಿಕೊಂಡು ಪ್ರತಿ ಶುಕ್ರವಾರ ಗೃಹಿಣಿಯರು ಮೈಗೆ ಅರಿಶಿನ ಹಚ್ಕೊಂಡು ಸ್ನಾನ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆ ಪ್ರಕಾರ ನೀವು ಮೈಗೆ ಅರಿಶಿನ ಹಚ್ಕೊಂಡು ಸ್ನಾನ ಮಾಡಿ. ಅಥವಾ ನಿಮಗೆ ಅರಿಶಿನ ಹಚ್ಕೊಂಡ್ರೆ ಅಲರ್ಜಿ ಆ ಥರ ಅಂದರೆ ಅರಿಶಿನವಾಗಿ ಕಾಣಿದ್ರೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಆ ಪ್ರಕಾರ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೀರಲ್ಲಿ ಸ್ವಲ್ಪ ಪ್ರಮಾಣ ಒಂದು ಸಣ್ಣ ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ನೀವು ಸ್ನಾನವನ್ನು ಮಾಡ್ಕೊಳ್ಳಿ. ಬಟ್ ನೀವು ಸ್ನಾನವನ್ನು ಮಾಡಬೇಕಾದ್ರೆ ತಲೆಗೆ ಎಣ್ಣೆಯನ್ನು ಹಚ್ಚಿರಲೇಬೇಕು ಅಂತ ಹೇಳ್ತಾರೆ. ಅದು ಕೂಡ ಅಭ್ಯಂಜನ ಸ್ನಾನ ಆಗುತ್ತೆ. ಸೊ ಹಾಗಾಗಿ ಇವತ್ತು ನೈಟ್ ಮಲಗುವಾಗಲೇ ನೀವು ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಲ್ಕೊಂಡ್ರೆ, ಅಥವಾ ಬೆಳಿಗ್ಗೆ ಎದ್ದು ಸ್ನಾನ ಮಾಡೋಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆಗೆ ಸ್ವಲ್ಪ ನೆತ್ತಿಗೆ ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ನೀವು ಹಚ್ಚಿ, ಅದ್ರ ಜೊತೆಗೆ ಸ್ವಲ್ಪ ಅಥವಾ ಬರೀ ತುಪ್ಪನಾದರೂ ಸರಿಯೇ, ಸ್ವಲ್ಪ ಚಿಟಿಕೆ ಪ್ರಮಾಣದಲ್ಲಿ ತುಪ್ಪವನ್ನಾದರೂ ನೆತ್ತಿ ಮೇಲೆ ಸಾವ್ಬಿಟ್ಟು ನಂತರ ನೀವು ಅರಿಶಿಣದ ಪುಡಿ ಹಾಕಿರುವಂಥ ನೀರಲ್ಲಿ ಸ್ನಾನವನ್ನು ಮಾಡಬೇಕಾಗುತ್ತೆ. ಸ್ನಾನ ಮಾಡಾದ್ಮೇಲೆ ನೀವು ಪೂಜಾ ಪ್ರೊಸೀಜರೆಲ್ಲ ಸೇಮೇ ಇರುತ್ತೆ. ಯಥಾ ಪ್ರಕಾರ ಮನೆ ಮುಂದೆ ರಂಗೋಲಿ ಹಾಕಿ ಹೊಸಲು ಪೂಜೆ ಮಾಡಿ, ತುಳಸಿ ಪೂಜೆನ ಮಾಡ್ಕೊಂಡು ನಂತರ ನೀವು ವ್ರತವನ್ನು ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ದೇವ್ರ ಮನೆಯಲ್ಲಿ ನೀವು ದೀಪವನ್ನು ಫಸ್ಟು ಹಚ್ಚಿ, ದೀಪ ಹಚ್ಚಾದ್ಮೇಲೆ ನೀವು ಗಣೇಶನ ಪೂಜೆನ ಮಾಡಬೇಕಾಗತ್ತೆ. ಗಣೇಶನಿಗೆ ನೀವು ಎಲೆ, ಅಡಿಕೆ, ಬಾಳೆಹಣ್ಣು, ಒಂದು ಕಾಯಿ, ಬೆಲ್ಲವನ್ನು ಇಟ್ಟು ಗಣೇಶನಲ್ಲಿ ಪೂಜೆ ಮಾಡ್ಕೋಬೇಕಾಗತ್ತೆ. ಆಷಾಢ ಮಾಸದ ಶುಕ್ರವಾರದ ನೀವು ಏನಾದರೂ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ವ್ರತವನ್ನು ಮಾಡ್ತಾ ಇದ್ದೀನಿ ಅಂದರೆ, ವ್ರತ ಅಂದರೆ ಅದು ಉಪ್ಪು ದೀಪ ಹಚ್ಚೋ ವ್ರತ ಆಗಿರ್ಬೋದು, ಅಂದರೆ ಬರುವಂಥ 4 ಆಷಾಢ ಶುಕ್ರವಾರ ನಾನು ಉಪ್ಪು ದೀಪ ಹಚ್ತೀನಿ ಅಂತಂದಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗಿ ನಾನು ಬೆಲ್ಲ ದೀಪವತ್ತಿ ಹಚ್ತೀನಿ ಅಂತ ಆಗಿರ್ಬೋದು, ಅಥವಾ ನಿಂಬೆಹಣ್ಣು ದೀಪನ ಹಚ್ತೀನಿ ಅಂತಲೂ ಆಗಿರ್ಬೋದು, ಅಥವಾ ಯಾವುದೇ ದೀಪವನ್ನು ಹಚ್ಚಲ್ಲ. ಬಟ್ ಆದರೆ ಪ್ರತಿ ಶುಕ್ರವಾರ ಈ ಒಂದು ಆಷಾಢ ಮಾಸದಲ್ಲಿ ನಾನು ಮನೆಯಲ್ಲಿ ಲಕ್ಷ್ಮೀ ದೇವರಿಗೆ ಅಭಿಷೇಕವನ್ನು ಮಾಡಿ ನಾನು ಕುಂಕುಮ ಅರ್ಚನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತೀನಿ ಅಂತ ಇರ್ಬೋದು. ಈ ರೀತಿಯಾಗಿ, ಅಥವಾ ನಿಮ್ಮ ಇಷ್ಟ ದೇವತೆಗೆ
ಬರುವಂಥ ಆಷಾಢ ಎಲ್ಲ ಶುಕ್ರವಾರಗಳಲ್ಲೂ ನಾನು ನಿನಗೆ ಪೂಜೆನ ಸಲ್ಲಿಸ್ತೀನಿ ಅಂತ ಇರ್ಬೋದು. ಇದೇ ದೇವರು ಅಂತ ಇಲ್ಲ, ಯಾಕಂದರೆ ಆಷಾಢ ಮಾಸನೇ ಹಾಗೆ ಎಲ್ಲ ದೇವರುಗಳ ಪೂಜೆನ ಮಾಡೋದು ತುಂಬ ವಿಶೇಷತೆಗಳನ್ನ ತಂದುಕೊಡುತ್ತೆ. ಸೊ ಹಾಗಾಗಿ ನೀವು ಯಾವ ದೇವರ ಪೂಜೆನ ಮಾಡೋಕ್ಕೆ ಇಷ್ಟಪಡ್ತೀರಾ ಆ ದೇವರ ಪೂಜೆನ ನೀವು ನಾಳೆ ಶುರು ಮಾಡೋದಾದರೆ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ಒಂದು ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಹರಕೆಯನ್ನು ಕಟ್ಟಿ ಇಡಬೇಕಾಗತ್ತೆ. ನೀವು ಹರಕೆನ ಕಟ್ಟಿ ಇಡೋದು ನಾನು ಹೇಳಿದ್ದೀನಿ. ವೈಟ್ ಬಟ್ಟೆನ ನೀವು ತೊಳೆದು ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಚ್ಚಿ ಅದನ್ನು ಹಾರಾಕಿ ಇಟ್ಕೊಬಿಡಿ ಹಿಂದಿನ ದಿನಾನೇ. ನೆಕ್ಸ್ಟ್ ಡೇ ಪೂಜೆ ಕೂತ್ಕೊಳ್ಳೋ ಸಮಯದಲ್ಲಿ ನೀವು ಅದಕ್ಕೆ ₹1 ನಾಣ್ಯವನ್ನು ಹಾಕಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನೀವು ಏನು ಬೇಡ್ಕೊಂಡಿದ್ದೀರಾ, ಈ ಒಂದು ಆಷಾಢ ಮುಗಿಯೋದ್ರೊಳಗಡೆ ಈ ಪ್ರತಿ ಶುಕ್ರವಾರ ನಾನು ಈ ಒಂದು ಸೇವೆನ ಮಾಡ್ತಾ ಇದ್ದೀನಿ, ಈ ಸೇವೆಯಿಂದ ನನಗೆ ಉತ್ತಮ ಫಲವನ್ನು ಕೊಡು ಅಂತ ನೀವು ದೇವರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು 3 ಗಂಟೆ ಹಾಕಿ ಯಾವ ದೇವರ ಪೂಜೆಯನ್ನು ಮಾಡ್ತೀರಾ ಆ ದೇವರ ಬಲಭಾಗದಲ್ಲಿ ಇಟ್ಟು ನೀವು ವ್ರತವನ್ನು ಶುರು ಮಾಡಬೇಕಾಗತ್ತೆ. ದಯವಿಟ್ಟು ಈ ಒಂದು ಸಂಕಲ್ಪ ಸೇವೆಯನ್ನು ನೀವು ಯಾವುದೇ ಪೂಜೆ ಮಾಡಿದ್ರೂ ಮಾಡಲೇಬೇಕಾಗತ್ತೆ. ಆವಾಗಷ್ಟೇ ಮಾತ್ರ ನಮ್ಮ ಒಂದು ಬೇಡಿಕೆ ಬೇಗ ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಹಾಗಾಗಿ ದಯವಿಟ್ಟು ನಾಳೆ ಆಷಾಢ ಶುಕ್ರವಾರ ಇದೆ, ಯಾವ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ಆ ಒಂದು ಸೇವೆಯ ಮುನ್ನ ಶುರು ಮಾಡುವ ಮುನ್ನ ಈ ಒಂದು ಕಾಣಿಕೆಯನ್ನು ಕಟ್ಟಿ ದೇವರ ಬಲಭಾಗದಲ್ಲಿ ಇಟ್ಟು ನಂತರ ಅಷ್ಟೇ ನೀವು ಯಾವುದೇ ವ್ರತ ಪೂಜೆಯನ್ನು ನೀವು ಶುರು ಮಾಡ್ಬೋದು. ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪವನ್ನು ಹಚ್ತೀನಿ, ಮನೆಯಲ್ಲಿ ನಾನು ಸಿಂಪಲ್ಲಾಗಿ ಪೂಜೆನ ಮಾಡ್ಕೋತೀನಿ ಅನ್ನೋರು ಕೂಡ ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡಿಕೊಂಡು ಪೂಜೆನ ಮಾಡ್ಬೋದು. ಅಥವಾ ನಿಧಾನಕ್ಕೆ ಎದ್ದು ನಾನು ಆರಾಮಾಗಿ ನಾನು ಎಲ್ಲೂ ಹೋಗೋದಿಲ್ಲ, ನಾನು ಆರಾಮಾಗಿ ಪೂಜೆನ ಮಾಡ್ತೀನಿ ಅನ್ನೋರು ಶುಕ್ರವಾರ ಬೆಳಗ್ಗೆ ಮಾಮೂಲಿ ನೀವು ನಾರ್ಮಲಾಗಿ ಎದ್ದೆ ನೀವು 7 ಗಂಟೆ 7:30ಗೆ ಒಂದು ದೀಪವನ್ನು ಹಚ್ಚಿ ಪೂಜೆನ ಮಾಡ್ಬೋದು. ನಾರ್ಮಲ್ ಪೂಜೆ ಅಂದರೆ ಗೊತ್ತಲ್ವ, ಮಾಮೂಲಿ ನಿಮ್ಮ ಪ್ರೊಸೀಜರ್ ಪ್ರಕಾರ ಮನೆಯಲ್ಲಿ ಪೂಜೆನ ಮಾಡ್ಕೊಳ್ಳಿ. ಸಂಕಲ್ಪವನ್ನು ಮಾಡಬೇಕಾ ಹರಕೆನ ಕಟ್ಟಬೇಕಾ ಅನ್ನೋರಾದರೆ, ಅಂದರೆ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪ ಹಚ್ತೀನಿ ಅನ್ನೋರು ಕೂಡ ಹರಕೆನ ಕಟ್ಕೊಳ್ಳೋದು ತುಂಬ ಒಳ್ಳೆಯದು. ಯಾವ ದೇವಸ್ಥಾನಕ್ಕೆ ಹೋಗಿ ನೀವು ನಿಂಬೆಹಣ್ಣು ದೀಪವನ್ನು ಹಚ್ತಾ ಇದ್ದೀರಾ ಆ ತಾಯಿಗೆ ನೀವು ಹರಕೆಯನ್ನು ಕಟ್ಬಿಟ್ಟು ನೀವು ಎಷ್ಟು ದಿನ ಆಗುತ್ತೆ, ಎಷ್ಟು ಶುಕ್ರವಾರ ಆಗುತ್ತೆ ಅಷ್ಟು ಶುಕ್ರವಾರ ಹೋಗಿ ನೀವು ಒಂದು ನಿಂಬೆಹಣ್ಣು ದೀಪವನ್ನು ಹಚ್ಚಿ ಬನ್ನಿ. ಅದು ರಾಹುಕಾಲದಲ್ಲಿ ಹೋಗಿ ಹಚ್ಚಿ ಬನ್ನಿ. 10:30ಯಿಂದ 12 ಗಂಟೆವರೆಗೂ ಪ್ರತಿ ಶುಕ್ರವಾರ ರಾಹುಕಾಲ ಇರುತ್ತೆ. ಈ ಸಮಯದಲ್ಲಿ ಶಕ್ತಿ ದೇವರುಗಳ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪವನ್ನು ಹಚ್ಚಿ ಬನ್ನಿ. ಸೊ ಎಲ್ರಿಗೂ ಈ ಒಂದು ಆಷಾಢ ಮಾಸ ಶುಭ ಫಲಗಳನ್ನ ತಂದುಕೊಡ್ಲಿ ಅಂತ ಕೇಳ್ತಾ, ಯಾವುದೇ ಸೇವೆಯನ್ನು ಶುರು ಮಾಡಬೇಕಂದ್ರೆ ಸಂಕಲ್ಪವನ್ನು ಮಾಡ್ಕೊಳ್ಳೋದು ತುಂಬ ತುಂಬ ಮುಖ್ಯವಾದದ್ದು. ಸೊ ದಯವಿಟ್ಟು ಯಾರೂ ಮರಿಬೇಡಿ, ಯಾವುದೇ ಪೂಜೆನ ಮಾಡಿ ಆಷಾಢ ಶುಕ್ರವಾರದ್ದು ಆ ಒಂದು ಸೇವೆಯ ಮುನ್ನ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.